ಎವ್ರಿವನ್. ಆ್ಯಸ್ ವಿ ನೋ ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ. ವಿಂಟರ್ ಸೀಸನ್ ನಡೀತಿದೆ. ನವಂಬರ್, ಡಿಸೆಂಬರ್, ಜಾನ್ ಫುಲ್ ವಿಂಟರ್ ಸೀಸನ್ ನಡೀತಿದೆ. ಸೊ ವಿಂಟರಲ್ಲಿ ಯೂಶ್ವಲಿ ಏನು ಮಾಡ್ತೀವಿ, ತುಂಬ ಕೋಲ್ಡ್ ಇರುತ್ತಲ್ವಾ. ಸೊ ಅದು ಪ್ರಿಫರಾಗಿ ನಾವೇನು ಯಾವಾಗೂ ಪ್ರಿಫರಬಲ್ ತೊಗೊಳ್ಳೋದು ಹಾಟ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ನಮ್ಮನ್ನ ಹಾಟಾಗಿ ಬೆಚ್ಚಗೆ ಇರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ನಾನು ಇವತ್ತು ಉಲ್ಲನ್ ಕ್ಲೋತ್ಸ್ ಆಗಿರ್ಬೋದು, ಅಥವಾ ಫುಡ್ ಆಗಿರ್ಬೋದು, ನಮ್ಮ ಫುಡ್ ಇಂಟೇಕ್ ಏನಾದರೂ ಆಗಿರ್ಬೋದು, ಅಥವಾ ಕಪ್ ಆಫ್ ಕಾಫಿ, ಎನಿಥಿಂಗ್ ಯಾವುದಿರ್ತದೆ ಹಾಟಾಗಿ ಆಗಿರ್ತದೋ ಅದನ್ನು ಪ್ರಿಫರ್ ಮಾಡ್ತೀವಿ ಯೂಶ್ವಲಿ ವಿಂಟರ್ ಟೈಮ್. ಅಂದರೆ ಈ ಸೀಸನ್ ವಿಂಟರ್ ಸೀಸನಲ್ಲಿ. ಸೊ ಅದರದ್ದೇ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಲೆಸನ್ ನಿಮಗೆ 7th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥದ್ದು ಹೀಟ್. ಯಾವುದು? ಹೀಟ್ ಅಲ್ವಾ? ಹೀಟ್ ಎಲ್ಲಿಂದ ಬರ್ತದೆ? ಹೀಟ್ ಬರೋಕ್ಕಿಂತ ಮುಂಚೆ ಬರೋ ಟರ್ಮೇ ಹಾಟ್ ಅಂದರೆ ಏನು? ವಾಟ್ ಈಸ್ ಹಾಟ್? ವಿಚ್ ಈಸ್ ಹೈ ಟೆಂಪ್ರೇಚರ್. Hot is something high temperature. Best example for hot as do fire or high temperature. It is a term, mode of energy. Fire ಆಗಿರ್ಬೋದು ಬೆಸ್ಟ್ ಎಕ್ಸಾಂಪಲ್ ಹೈ ಟೆಂಪ್ರೇಚರ್ಗೆ. ಅಥವಾ ಸನ್ ಸೆಕೆಂಡ್ ಎಕ್ಸಾಂಪಲ್. ಸನ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಸನ್ನಿಂದ ನಮ್ಗೆ ಎನರ್ಜಿ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ ಅಂತ ಎಲ್ಲ ಟರ್ಮ್ ಗೊತ್ತು. ಸೊ ಹಾಟ್ ಅಂದರೆ ಏನು? ಸಮಥಿಂಗ್ ಇಟ್ ಈಸ್ ಇನ್ ಹೈ ಟೆಂಪ್ರೇಚರ್, ಇಟ್ ಇಸ್ ಅ ಮೋಡ್ ಆಫ್ ಎನರ್ಜಿ. ಸೊ ಫಾರ್ ಎಕ್ಸಾಂಪಲ್ ಫೈರ್ ಆಗಿರ್ಬೋದು, ಹಾಟ್ ಕಪ್ ಆಫ್ ಕಾಫಿ ಆಗಿರ್ಬೋದು, ಅಥವಾ ಹೀಟೆಡ್ ಓವನ್ ಪ್ಯಾನ್ ಆಗಿರ್ಬೋದು, ಎನಿಥಿಂಗ್. ಸೊ ನಾವು ಅದನ್ನು ಟಚ್ ಮಾಡಿದ ತಕ್ಷಣ ನಮ್ಗೆ ಸೆನ್ಸ್ ಆಫ್ ಟಚಿಂಗ್ ಏನು ಹೇಳುತ್ತೆ? ಸೊ ಹಾಟ್ ಇದೆ, ಮುಟ್ಬಾರ್ದು ಅಂತ ಹೇಳುತ್ತೆ. ಸೊ ಅದು ಕಮ್ಸ್ ಅಂಡರ್ ಹಾಟ್. ಸೊ ನೆಕ್ಸ್ಟ್ ಟರ್ಮ್ ಕೋಲ್ಡ್ ನೋಡ್ಬಿಡೋಣ. ಹಾಟ್ ಅಂದಮೇಲೆ ಅದರ ಆಪೋಸಿಟ್ ಕೋಲ್ಡ್. ಕೋಲ್ಡ್ ಅದು ಡೆಡ್ ಅಪೋಸಿಟ್ಗೆ ಹಾಟ್ ಆಗಿರುತ್ತೆ ಕೋಲ್ಡ್. ದಟ್ ಈಸ್ ಲೋ ಟೆಂಪರೇಚರ್. Something which is in low temperature where heat is absent, completely zero. ಹಾಟ್ ಅನ್ನೋ ಟರ್ಮ್ ಅಥವಾ ಹೀಟ್ ಅನ್ನೋದೇನಿರ್ತದೆ ಕಂಪ್ಲೀಟ್ಲಿ ಝೀರೋ ಆಗಿರ್ತದೆ. ಅಂಥ ವಸ್ತುಗಳು, ಅಂಥ ಒಂದು ಟೆಂಪ್ರೇಚರ್ ಆಗಿರ್ಬೋದು, ಅಥವಾ ಆ ಸ್ಟೇಟ್ನ ಏನಂತೀವಿ ನಾವು? ಕೋಲ್ಡ್ ಇರ್ತಕ್ಕಂಥ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಅಟ್ ಪ್ರೆಸೆಂಟ್ ಇವಾಗ ಅದೇ ನಡೀತಿರೋದಲ್ವಾ. ಸೊ ಹಾಟ್ ಅನ್ನೋದು ನಮ್ಗೆ ಏನಿಸ್ತದೆ ಕಂಪ್ಲೀಟ್ ಝೀರೋ ಇಲ್ಲ. ಫಾರ್ ಎಕ್ಸಾಂಪಲ್ ವೆದರಲ್ಲಿ ನೋಡೋಕ್ಕೋದ್ರೆ ಆಲ್ಮೋಸ್ಟ್ ಲೋ, ನಮಗೆ ವಿಂಟರ್ ಜಾಸ್ತಿ ಫೀಲ್ ಅನಿಸುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಾಗಿರ್ಬೋದು? ಐಸ್ ಆರ್ ಐಸ್ ಕ್ರೀಮ್ ಆಗಿರ್ಬೋದು, ಸ್ನೋ ಆಗಿರ್ಬೋದು, ಸ್ನೋಫಾಲ್ ಆಗಿರ್ಬೋದು. ಕ್ರಿಸ್ಮಸ್ ಬರ್ತಾ ಇದೆ ನೆಕ್ಸ್ಟ್ ಕಮ್ಮಿಂಗ್ ಡಿಸೆಂಬರಲ್ಲಿ. ಸೊ ಕ್ರಿಸ್ಮಸ್ ಸ್ನೋಫಾಲ್ ಆಗಿರ್ಬೋದು. ಸೊ ಇದೆಲ್ಲ ಯಾವ ಕಮ್ಸ್ ಅಂಡರ್ ಕೋಲ್ಡ್. ಸೊ ಹಾಟ್ ಮತ್ತು ಕೋಲ್ಡ್ ಅನ್ನೋದನ್ನ ನೋಡಿದ್ವಲ್ಲ. ಸೊ ನೆಕ್ಸ್ಟ್ ನಿಮ್ಮ ಚಾಪ್ಟರ್ ನೇಮ್ ಡೈರೆಕ್ಟಾಗಿ ಹೀಟ್ ಅಂತ ಇದೆ. ಇವಾಗ ಏನು ಹೀಟ್ ಅಂತ ಅಂದರೆ ನಮಗೆ ಹಾಟ್ ಥಿಂಗ್ಸ್ನ ಸೊ ಇಲ್ಲೇ ಕನ್ಸಿಡರ್ ಮಾಡ್ಕೊಳ್ಳಿ. ವಿ ಹ್ಯಾವ್ ಟೇಕನ್ ಫೈರ್, ಸನ್. ಆಲ್ಸೋ ವಿ ವಿಲ್ ಟೇಕ್ ಹಾಟ್ ಕಪ್ ಆಫ್ ಕಾಫಿ. Hot cup of coffee or boiling water, anything, boiling water. ಸೊ ಇಷ್ಟು ಹಾಟ್ ಅನ್ನೋ ಥಿಂಗ್ಸ್ಗಳಲ್ಲಿ ನಾವು ಎಕ್ಸಾಂಪಲ್ ಅಂತ ತಗೊಂಡಿದ್ವಿ. ಸೊ ಇದೆಲ್ಲ ಕಮ್ಸ್ ಅಂಡರ್ ಹಾಟ್. ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ಹಾಟ್. ಬಟ್ ಇದರಲ್ಲಿ ನಾವು ಇವಾಗ ಡಿಫೈನ್ ಮಾಡಬೇಕು. ವಿಚ್ ಈಸ್ ವೆರಿ ಹಾಟ್, ವಿಚ್ ಈಸ್ ದ ಹಾಟರ್, ಆರ್ ವಿಚ್ ಈಸ್ ದ ಲೈಕ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಹಾಟ್ನೆಸ್ ಆರ್ ಹಾಟೆಸ್ಟ್. ಸನ್ ಈಸ್ ದ ಹಾಟೆಸ್ಟ್ ಅಂತ ಹೇಳ್ಬೋದು ನಾವು. ಸೊ ಈ ಥರ ಕಂಪೇರ್ ಮಾಡೋಕ್ಕೆ ನಿಮ್ಗೊಂದು ಟರ್ಮ್ ಬೇಕಲ್ಲ, ಆ ಟರ್ಮೇ ನಿಮ್ಗಿರೋದು ಹೀಟ್. ಸೊ ಹೀಟ್ ವೇರ್ ಯು ಕ್ಯಾನ್ ಡಿಫೈನ್ ದ ರೇಂಜ್ ಆಫ್ ದ ಹಾಟ್ನೆಸ್. ವಾಟ್ ಈಸ್ ಹೀಟ್? ಹೀಟ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಟೆಲ್ ಆ್ಯಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ದ ಹಾಟ್ನೆಸ್ ಈಸ್ ರನ್ನಿಂಗ್. ಫಾರ್ ಎಕ್ಸಾಂಪಲ್ ಫೈರ್ ಹಾಟ್ ಅಂತ ಹೇಳ್ತೀವಿ, ಬಟ್ ಸನ್ ಇಸ್ ದ ಹಾಟೆಸ್ಟ್. ಸೊ ದೇರ್ ಈಸ್ ಅ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್. ಹೀಟಲ್ಲಿ ಏನಿರ್ತದೆ ನಮಗೆ? ದೇರ್ ಈಸ್ ಅ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್. ಟೆಂಪ್ರೇಚರ್ ಡಿಫ್ರೆನ್ಸ್ ಆಗುತ್ತೆ. ಸೊ ಸನ್ಗೂ ಕಾಫಿ, ಹಾಟ್ ಕಪ್ ಆಫ್ ಕಾಫಿಗೂ ವಿ ವಿಲ್ ಟೆಲ್ ಕಾಫಿನೂ ಇಟ್ ಕಮ್ಸ್ ಅಂಡರ್ ಹಾಟ್ ಥಿಂಗ್ಸ್, ಸನ್ನು ಕಮ್ಸ್ ಅಂಡರ್ ಹಾಟ್ ಥಿಂಗ್ಸ್ ಅಂತ. ಬಟ್ ಇದರಲ್ಲಿ ಮೇನಾಗಿ ಡಿಫರ್ ಆಗೋದೇನು? ಟೆಂಪ್ರೇಚರ್. ಸೊ ಇಂಥ ಟೆಂಪ್ರೇಚರ್ ಡಿಫರೆನ್ಸ್ ಆದಾಗೇನೆ ಅದು ದಟ್ ಕಮ್ಸ್ ಅಂಡರ್ ಹೀಟ್. ಸೊ ಹೀಟ್ ಅನ್ನೋದು ದಟ್ ಈಸ್ ಅ ರೇಂಜ್ ಆಫ್ ಹಾಟ್ನೆಸ್. ವಿ ಕ್ಯಾನ್ ಡಿಫೈನ್. ಸೊ ಇದೆಷ್ಟು ಹಾಟೆಸ್ಟ್, ಎಷ್ಟು ಹಾಟ್ ಇದೆ ಅಂತ ಎಲ್ಲ ಕೊಡ್ತೀವಿ. ಸೊ ಹೇಗೆ ಡಿಫೈನ್ ಮಾಡ್ತೀರಾ? ನಾವು ಸುಮ್ಮನೆ ಜನರಲ್ ಆಗಿ ಇಮ್ಯಾಜಿನ್ ವರ್ಡ್ ಟೆಂಪ್ರೇಚರ್ ಕೊಡೋಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಕಾಫಿ ಒಂದು 70 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಾಯ್ಲ್ ಆಗ್ತಾ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಅಥವಾ ವಾಟರ್ H2O ಒಂದು 110 ಡಿಗ್ರಿ ಸೆಲ್ಸಿಯಸ್ ಇದೆ.
110 ಡಿಗ್ರಿ ಸೆಲ್ಸಿಯಸ್ ಇದೆ. ಟಚ್ ಮಾಡಿಬಿಟ್ಟು ಅಥವಾ ನೀವು ಟಚ್ ಮಾಡಿಬಿಟ್ಟು ಹೇಳೋಕ್ಕಾಗುತ್ತಾ ಸನ್ ಎಷ್ಟಿದೆ ಅಂತ ಟಚ್ ಮಾಡೋದು ಹೇಳ್ತೀರಾ? ನೋ, ಇಲ್ಲ. ಸೊ ಅದನ್ನೇ ಯಾವುದ್ರ ಮೂಲಕ ಹೇಳ್ಬೋದು ನಾವು? ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಈಸ್ something which define the heat. Which define the heatness or hotness, whatever it is. ಟೆಂಪ್ರೇಚರ್ ಅನ್ನೋದು ಎಷ್ಟು ಹೀಟ್ ಇದೆ, ವಾಟ್ ಅಮೌಂಟ್ ಆಫ್ ಹೀಟ್ ದಟ್ ಆಬ್ಜೆಕ್ಟ್ ಹೋಲ್ಡ್ಸ್ ಅನ್ನೋದನ್ನ ನಾವು ಟೆಂಪ್ರೇಚರ್ ನಮಗೆ ಹೇಳ್ತಿದೆ. ಸೊ ಟೆಂಪ್ರೇಚರ್ ಹೇಳುತ್ತೆ ಅಂದ್ರೆ ನಮ್ಗೆ ಗೊತ್ತಾಯ್ತು ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದೀವಿ ನಾವು ಅಂತ. ನೀವು ಐ ಹೋಪ್ ನೀವು ಡಾಕ್ಟರ್ ತಕ್ಕೆಲ್ಲ ಹೋಗ್ತಾ ಇರ್ತೀರಾ. ಸೊ ಅವ್ರು ಹೇಳ್ತಿರಲ್ಲ ಬಾಡಿ ಟೆಂಪ್ರೇಚರ್ ಇಷ್ಟಿದೆ, ನಿಮ್ಮ ಬಾಡಿ ಇಷ್ಟು ಟೆಂಪ್ರೇಚರ್ ಫೀವರ್ನ ಕಂಟೈನ್ ಮಾಡಿದೆ ಅಂತ. ಸೊ ಅದೇ ಥರ ಟೆಂಪ್ರೇಚರ್ ಅನ್ನೋದು ಎಲ್ಲ ಆಬ್ಜೆಕ್ಟ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು. ಇಫ್ ಯು ವಾಂಟ್ ಕ್ಯಾಲ್ಕುಲೇಟ್ ದ ಹಾಟ್ನೆಸ್ ಆರ್ ಹೀಟ್ನೆಸ್ ಎಷ್ಟು ಇದೆ ಅನ್ನೋದು ಅದು ನಮಗೆ ಟೆಂಪ್ರೇಚರ್ ಮೂಲಕ ಗೊತ್ತಾಗುತ್ತೆ. ಯಾವ್ದ್ರ ಮೂಲಕ ಟೆಂಪ್ರೇಚರ್ನ ಡಿಫೈನ್ ಮಾಡ್ತೀರಾ ನೀವು? ಟಚ್ ಮಾಡಿ ಹೇಳೋಕ್ಕಾಗುತ್ತಾ ಅಥವಾ ಸೆನ್ಸ್ ಆಫ್ ಸೊ ನೋಡ್ಬಿಟ್ಟು ಹೇಳ್ತೀರಾ ನೀವು ಇಷ್ಟು ಟೆಂಪ್ರೇಚರ್ ಇದೆ ಅಂತ? ನೋ. ಅದಕ್ಕಿರ್ತಕ್ಕಂಥ ಆಬ್ಜೆಕ್ಟೇ ಥರ್ಮೋಮೀಟರ್. ಥರ್ಮೋಮೀಟರ್ ಯೂಸ್ ಮಾಡ್ಕೊಂಡು ನಾವು we will calculate the temperature of the object or a person. ಪರ್ಸನ್ದು ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಬ್ಜೆಕ್ಟ್ಸ್ಗಳದ್ದು ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅಂಥ ಟೈಮಲ್ಲಿ ಯೂಸ್ ಮಾಡೋದು ನಾವು ಥರ್ಮೋಮೀಟರ್. ಏನ ಯೂಸ್ ಮಾಡ್ತೀವಿ ನಾವು? ಥರ್ಮೋಮೀಟರ್ನ ನಾವು ಯೂಶುವಲ್ ಆಗಿ ಯೂಸ್ ಮಾಡಿಕೊಂಡು ಪರ್ಸನ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಯಾವುದ್ರದ್ದೇ ಆಗಿರ್ಬೋದು ಹೀಟ್ನ ಅಥವಾ ಹಾಟ್ನೆಸ್ನ ಟೆಂಪ್ರೇಚರ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ? ಸೊ ನೆಕ್ಸ್ಟ್ ಹಂಗೆ ಕ್ಯಾಲ್ಕುಲೇಟ್ ಮಾಡುವಾಗ ಇವಾಗ ಅದಕ್ಕೊಂದು ಐಟಮ್ ಅಂತ ಇರಬೇಕಲ್ಲ. ಐಟಮ್ ಇನ್ ದ ಸೆನ್ಸ್ ಒಂದು ಆಬ್ಜೆಕ್ಟ್ ಅಂತ ಇರಬೇಕು ಅಥವಾ ಒಂದು ಮೆಟೀರಿಯಲ್ ಅಂತ ಇರಬೇಕು. ಸೊ ಈ ಥರ್ಮೋಮೀಟರ್ನ ಅದು ನಮಗೆ ಥರ್ಮೋಮೀಟರ್ ಅಂತ ಗೊತ್ತಾಯಿತು. ಈ ಥರ್ಮೋಮೀಟರ್ ಇವಾಗ ಫಸ್ಟ್ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಕ್ಲಿನಿಕಲ್ ಥರ್ಮೋಮೀಟರ್. ಯಾವುದು? ಕ್ಲಿನಿಕಲ್ ಥರ್ಮೋಮೀಟರ್. ಕ್ಲಿನಿಕಲ್ ಥರ್ಮೋಮೀಟರ್ ಓನ್ಲಿ ಯೂಸ್ ಫಾರ್ ಹ್ಯೂಮನ್ಸ್. ಕ್ಲಿನಿಕಲ್ ಥರ್ಮೋಮೀಟರ್ ಯೂಸ್ ಫಾರ್ ಹ್ಯೂಮನ್ಸ್ ಟೆಂಪ್ರೇಚರ್ನ ಚೆಕ್ ಮಾಡೋಕ್ಕೆ, ಹ್ಯೂಮನ್ ಬಾಡಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಚೆಕ್ ಮಾಡೋಕ್ಕೆ ವಿ ವಿಲ್ ಯೂಸ್ ಕ್ಲಿನಿಕಲ್ ಥರ್ಮೋಮೀಟರ್. ಆಯ್ತಾ? ಕ್ಲಿನಿಕಲ್ ಥರ್ಮೋಮೀಟರ್ ರೇಂಜಸ್ ವೇರೀಸ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಯಾಕೆ ಸೆಲ್ಸಿಯಸ್ ಅಂದರೆ ಬರೀ ಡಿಗ್ರಿ ಸೆಲ್ಸಿಯಸ್ನ ಮಾತ್ರ ಇಂಡಿಯನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದೆ. ಇಂಡಿಯನ್ ಸಿಸ್ಟಮ್ ಏನು ಮಾಡ್ಕೊಂಡಿದೆ? ಡಿಗ್ರಿ ಸೆಲ್ಸಿಯಸ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ನಾವು ಈ ಡಿಗ್ರಿ ಸೆಲ್ಸಿಯಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಇವಾಗ ನಿಮ್ಗೆ ಡೌಟ್ ಬರುತ್ತೆ, ವೈ ಇಟ್ ಈಸ್ ಓನ್ಲಿ ಬಿಟ್ವೀನ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಅಂದರೆ ಬಿಕಾಸ್ human body temperature does not go below 35 degree or above 42 degree. Human body temperature does not go below 35 degree or above 42 degree. That is the reason clinical thermometer du range bandu 35 to 42 degree ಗೆ ವೇರಿ ಆಗುತ್ತೆ. and 35 to for example 36 ಅಲ್ಲ ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್. ಸೊ ಇದ್ರ ಮಧ್ಯೆ 5 ಡಿಜಿಟ್ ಡಿಫ್ರೆನ್ಸ್ ಇರುತ್ತೆ. ಎಷ್ಟು ಡಿಜಿಟ್ ಡಿಫ್ರೆನ್ಸ್ ಇರುತ್ತೆ? 5 ಡಿಜಿಟ್ ಡಿಫ್ರೆನ್ಸ್ ಇರುತ್ತೆ. ಸೊ 1 ಡಿಜಿಟ್ ಡಿಫ್ರೆನ್ಸ್ ತಗೊಂಡ್ರೆ ನಾವು 1/5 ಅಂದರೆ ದಟ್ ಈಸ್ 0.2 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸು ನಿಮಗೆ 1 ಡಿಜಿಟಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಎಷ್ಟು? 0.2 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಬಂದು ಕ್ಲಿನಿಕಲ್ ಡಿಗ್ರಿದು ರೇಂಜ್ ಆಯಿತು. ಸೊ ಬಿಫೋರ್ ಏನಾಯಿತು, ಫ್ಯಾರಹೆನೈಟ್ ಅನ್ನೋ ಒಂದು ಯೂನಿಟಲ್ಲಿ ಚೆಕ್ ಮಾಡ್ತಿದ್ರು. ಫ್ಯಾರಹೆನೈಟ್ ಅಂತ ಅದೊಂದು ಓಲ್ಡರ್ ಮೆಥಡ್. ಬಟ್ ಇವಾಗ ನಾವು ಯೂಸ್ ಮಾಡೋದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಸೊ ನಾನು ಇವಾಗ ಸ್ಕ್ರೀನ್ ಮೇಲೆ ಕ್ಲಿನಿಕಲ್ ಥರ್ಮೋಮೀಟರ್ದು ಫೋಟೋ ಹಾಕ್ತೀನಿ, ಅದನ್ನ ಕ್ಲಿನಿಕಲ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಸೊ ಮೇಲಿರೋದು ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ 35 to 42 ಇರುತ್ತೆ. ಕೆಳಗಡೆ ಇರ್ತಕ್ಕಂಥದ್ದು ಫ್ಯಾರನೈಟ್, ದಟ್ ವಿ ಆರ್ ನಾಟ್ ಯೂಸಿಂಗ್ ಆಸ್ ಪರ್ ನೌ, ವಿ ಆರ್ ನಾಟ್ ಯೂಸಿಂಗ್ ದಟ್ ಒನ್. ಸೊ ಇದ್ರದ್ದು ರೇಂಜ್ ಆಯಿತು. ನೆಕ್ಸ್ಟ್ ಹೌ ಟು ಯೂಸ್. ಸೊ ಏನೇನು ಇರ್ತದೆ ಕ್ಲಿನಿಕಲ್ ಥರ್ಮೋಮೀಟರ್ ಅಲ್ಲಿ ಅಂತಂದ್ರೆ, ಸಿ ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಥರ್ಮೋಮೀಟರ್ದು ಈ ಥರ ಒಂದು ಬಿಟ್ವೀನ್ ನಾಡ್ ಇರ್ತದೆ. ಸೊ ದೇರ್ ಈಸ್ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಇದು ಫ್ಯಾರನೈಟ್ ಅಲ್ಲಿ ಇರುತ್ತೆ. ಸೊ 35 to 42 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಈ ಅಪ್ಪರ್ ಪಾರ್ಟ್ ಏನಿದೆ ಇದು ಮರ್ಕ್ಯೂರಿ ಕಂಟೈನ್ ಮಾಡಿರುತ್ತೆ. ಯಾವುದು ಅಪ್ಪರ್ ಪಾರ್ಟ್? ಕ್ಲಿನಿಕಲ್ ಟೆಂಪರೇಚರ್ ಅಪ್ಪರ್ ಪಾರ್ಟು ಮೆರ್ಕ್ಯೂರಿ ಕಂಟೈನ್ ಮಾಡುತ್ತೆ. ಮತ್ತೆ ಇಲ್ಲೊಂದು ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಐ ಹೋಪ್ ನಿಮ್ಗೆ ಯಾವ್ದನ್ನ ಫ್ಯೂಚರಲ್ಲಿ ಕ್ಲಿನಿಕಲ್ ಥರ್ಮೋಮೀಟರ್ ಸಿಕ್ಕಿದ್ರೆ, ಸೊ ಇವಾಗೆಲ್ಲ ಮನೆಗಳಲ್ಲೂ ಯೂಸ್ ಮಾಡ್ಕೊಂತಲ್ವ. ಸೊ
ಲೈಕ್ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಪರ್ಪಸ್ಗೆ ಥರ್ಮೋಮೀಟರ್ ಇಕ್ಕಿರ್ತಾರೆ, ಕ್ಲಿನಿಕಲ್ ಥರ್ಮೋಮೀಟರ್. ಸೊ ಅಂಥ ಟೈಮಲ್ಲಿ ನೀವು ನೋಡಿ ಒಂದು ಸ್ಲಿಟ್ ಇರುತ್ತೆ, ಒಂದು ನಿಟ್ ಅಂತ. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹಿಂಗೆ ನಾವು ಕ್ಲಿನಿಕಲ್ ಥರ್ಮೋಮೀಟರ್ನ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ತೆಗೆಸಿದ ತಕ್ಷಣ ಟೆಂಪ್ರೇಚರ್ ಶುಡ್ ನಾಟ್ ಗೋ ಡೌನ್ ಅಲ್ವಾ. ಸೊ ರೈಸ್ ಅಪ್ ಆಗಿರ್ತಕ್ಕಂಥ ಟೆಂಪ್ರೇಚರ್ ನಮಗೆ ರೀಡಿಂಗ್ ಗೊತ್ತಾಗಬೇಕಲ್ಲ. ಸಡನ್ನಾಗಿ ತೆಗೆದಿದ ತಕ್ಷಣ ಇಫ್ ಇಟ್ ಈಸ್ ಫಾಲ್ಸ್ ಡೌನ್ ವಾಟ್ಸ್ ದ ಯೂಸ್, ನಮ್ಗೆ ಹೇಗೆ ಗೊತ್ತಾಗುತ್ತೆ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅನ್ನೋದು. ಸೊ ಅದೊಂದು ರೀಸನ್ಗೋಸ್ಕರ ಇಲ್ಲಿ ಸ್ಮಾಲ್ ಥಿಂಗ್ಸ್ ನಿಟ್ ಅನ್ನೋದು ಇರುತ್ತೆ, ಆಯಿತಾ. ನೆಕ್ಸ್ಟ್ ಸೊ ಈ ಮೆರ್ಕ್ಯುರಿ ಕಂಟೆಂಟ್ ಇಲ್ಲಿರ್ತದೆ. ಸೊ ಇವಾಗ ನೀವು ಹೇಗೆ ನೆಕ್ಸ್ಟ್ ನಿಮ್ಮ ಇದರಲ್ಲಿ ಬರೋದು ಹೌ ಟು ಯೂಸ್, ಹೇಗೆ ಯೂಸ್ ಮಾಡ್ತೀರಾ, ಹೌ ಟು ಯೂಸ್ ಕ್ಲಿನಿಕಲ್ ಥರ್ಮೋಮೀಟರ್. ಸೊ ಇದು ಬೇಸಿಕಲಿ ಎಲ್ಲರಿಗೂ ಗೊತ್ತಿರಬೇಕು. ಅಂದರೆ ಹೇಗೆ ಗೊತ್ತಿರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಪರ್ಪಸ್ ಆಗಿರ್ಬೋದು. ನೀವು ಫಾರ್ ಎಕ್ಸಾಂಪಲ್ ಇವಾಗ ಸಡನ್ನಾಗಿ ಫೀವರ್ ಅಂತ ಫೀಲ್ ಆಯಿತು, ಸೊ ಅವಾಗ ನೀವೇ ಕ್ಲಿನಿಕಲ್ ಥರ್ಮೋಮೀಟರ್ನ ತೊಗೊಂಡು ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡ್ಬೋದು, ಫಸ್ಟು ಆಂಟಿಸೆಪ್ಟಿಕ್ ಸೊಲ್ಯೂಷನಿಂದ ನೀವು ಫಸ್ಟು ವಾಶ್ ಮಾಡಬೇಕು. ವಾಟ್ ಡು ವಿ ಕಾಲ್, ದಟ್ ಈಸ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್. ಆಂಟಿಸೆಪ್ಟಿಕ್ ಸೊಲ್ಯೂಷನಿಂದ ಬಿಫೋರ್ ಯೂಸ್ ಆ್ಯಂಡ್ ಆಫ್ಟರ್ ಯೂಸ್ ಯು ಹ್ಯಾವ್ ಟು ವಾಶ್ ದ ಥರ್ಮೋಮೀಟರ್, ದೆನ್ ಯು ಹ್ಯಾವ್ ಟು ಕೀಪ್ ಅಂಡರ್ ದ ಟಂಗ್. ಸೊ ಅಂಡರ್ ದ ಟಂಗ್ ಫಾರ್ 1 minute ಇಟ್ಟು ತೆಗೆದಾಗ ನಿಮಗೆ ಆ್ಯಕ್ಚುಲಿ ಎಷ್ಟು ಬಾಡಿ ಟೆಂಪ್ರೇಚರ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್, ಹ್ಯೂಮನ್ ಬಾಡಿ ಟೆಂಪ್ರೇಚರ್ 37 degrees Celsius. ನಾರ್ಮಲ್ ಹೆಲ್ತಿ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ದಟ್ ಈಸ್ 37 degrees Celsius. ಇಟ್ ಮೇ ವೇರಿ, ಅಂದರೆ ಒಂದು 2 digit 3 digit ಅಂಡರ್ ಅಥವಾ ನಿಯರ್ ಆಗಿ ವೇರಿ ಆಗುತ್ತೆ. 37 degrees Celsius ಎಲ್ಲರಿಗೂ ಪ್ರಾಪರ್ ಆಗಿರಲ್ಲ. ಬಟ್ ಅ ನಾರ್ಮಲ್ ಹೆಲ್ತಿ ಪರ್ಸನ್ ಆವ್ರೇಜ್ ಹೆಲ್ತಿ ಪರ್ಸನ್ದು ಬಂದು ದಟ್ ಈಸ್ 37 degrees Celsius ಆಗಿರ್ತದೆ. ಇದಿಷ್ಟು ನಿಮಗೆ ಕ್ಲಿನಿಕಲ್ ಥರ್ಮೋಮೀಟರ್ದು ಗೊತ್ತಾಯಿತು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮರ್ಕ್ಯುರಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮರ್ಕ್ಯುರಿ ಒಂದು highly toxic, mercury is highly toxic metal. ಸೊ ಈ ಹೈಲಿ ಟಾಕ್ಸಿಕ್ ಮೆಟಲ್ ಆಗಿರೋದ್ರಿಂದ ನಮಗೆ ಗೊತ್ತು, ಯಾವುದೇ ಹೈಲಿ ಟಾಕ್ಸಿಕ್ ಆದರೂ ಅದನ್ನ ಪ್ರಾಪರ್ ಆಗಿ ನಾವು ಡಿಸ್ಪೋಸ್ ಮಾಡಬೇಕು ಎನ್ವಿರಾನ್ಮೆಂಟಲ್ಲಿ. ಇಲ್ಲ ಅಂದರೆ ಅದು ಎನ್ವಿರಾನ್ಮೆಂಟ್ಗೆ ಕಾಸಸ್ ಆಗೋ ಹೈಲಿ ಚಾನ್ಸಸ್ ಇರುತ್ತೆ. ಸೊ ಅದೊಂದು ರೀಸನ್ಗೆ ನಾವು ಮರ್ಕ್ಯುರಿನ ಈಗ ಪ್ರೆಸೆಂಟ್, ಈ ಫಾರ್ ಎಕ್ಸಾಂಪಲ್ ವಿ ಆರ್ ಆಲ್ ಅಪ್ಡೇಟೆಡ್ ರೈಟ್. So as the days goes, as the year passes, we are updating ourselves. That's the same thing. ಈ ಥರ್ಮೋಮೀಟರ್ ಅನ್ನು ಅಪ್ಡೇಟ್ ಆಗಿ ಮಾಡರ್ನ್ ಅಲ್ಲಿ ಇರ್ತಕ್ಕಂಥ ಒಂದು ಥರ್ಮೋಮೀಟರ್, ದಟ್ ಈಸ್ ಎಲೆಕ್ಟ್ರಿಕಲ್ ಥರ್ಮೋಮೀಟರ್. ಸೊ ಈ ಎಲೆಕ್ಟ್ರಿಕಲ್ ಥರ್ಮೋಮೀಟರ್ ಅಲ್ಲಿ ಮರ್ಕ್ಯುರಿನ ಯೂಸ್ ಮಾಡಲ್ಲ. ಮತ್ತೆ ಮರ್ಕ್ಯುರಿನ ಯಾಕೆ ಯೂಸ್ ಮಾಡಲ್ಲ ಅಂದರೆ, ಒಂದು ರೀಸನ್ ಹೈಲಿ ಟಾಕ್ಸಿಕ್, ಮತ್ತೆ ಇಫ್ ಇಟ್ ಈಸ್ ಬ್ರೇಕ್ ಆಗದೆ ಇರೋ ಥರ ನೋಡ್ಕೊಬೇಕು. ಬ್ರೇಕ್ ಆದರೆ ತೊಂದರೆ ಆಗುತ್ತೆ ಅಂತಲೂ ಗೊತ್ತು. ಸೊ ಮತ್ತೆ ಯಾಕೆ ಇನ್ನೊಂದು ಎಲೆಕ್ಟ್ರಿಕ್ ಥರ್ಮೋಮೀಟರ್ ಯೂಸ್ ಏನು ಅಂತ ಅಂದರೆ, ವ್ಯಾಲ್ಯೂಸ್ನ ಯು ಕ್ಯಾನ್ ರಿಪೀಟ್ ದ ವ್ಯಾಲ್ಯೂಸ್. ರಿಪೀಟ್ ದ ವ್ಯಾಲ್ಯೂಸ್ ಅಂತ ಅಂದರೆ ವಾಟ್ ಡಸ್ ಇಟ್ ಮೀನ್ ರಿಪೀಟ್ ದ ವ್ಯಾಲ್ಯೂಸ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹ್ಯೂಮನ್ ಬಾಡಿದ ಟೆಂಪ್ರೇಚರ್ನ ಚೆಕ್ ಮಾಡಿ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ವ್ಯಾಲ್ಯೂನ ನೀವು ರಿಪೋರ್ಟಲ್ಲಿ ನೋಡ್ಬೋದು ಅಥವಾ ರೆಕಾರ್ಡ್ ಮಾಡಿ ಮಡಗ್ಬೋದು. ಸೊ ಇವೆಲ್ಲ ಯೂಸಸ್ಸು ಈ ಎಲೆಕ್ಟ್ರಿಕ್ ಥರ್ಮೋಮೀಟರ್ ಆಸ್ ಅಪ್ಡೇಟೆಡ್ ಆಗ್ತಾ ಥಿಂಗ್ಸು ಇವಾಗ ಬಂದಿರೋ ಪ್ರೆಸೆಂಟ್ ಥಿಂಗ್. ಸೊ ಯೂಸ್ ಆದಮೇಲೆ ಮತ್ತೆ ಆಂಟಿಸೆಪ್ಟಿಕ್ ಸೊಲ್ಯೂಷನಲ್ಲಿ ವಾಶ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಬೇಕು, ಆಯಿತಾ. ಸೊ ಇದಿಷ್ಟು ನಾವು ಕ್ಲಿನಿಕಲ್ ಥರ್ಮೋಮೀಟರ್ನ ಬಗ್ಗೆ ತಿಳ್ಕೊಂಡು. ಸೊ ಥರ್ಮೋಮೀಟರ್ ನಾವು ಹೋಮ್ಗಳಲ್ಲಿ ಯೂಸ್ ಮಾಡ್ತೀವಿ, ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತಾರೆ, ಡಾಕ್ಟರ್ಸ್ ಚೆಕ್ ಮಾಡೋಕ್ಕೆ ಹ್ಯೂಮನ್ ಬಾಡಿ ಚೆಕ್ ಮಾಡೋಕ್ಕೆ ಯೂಸ್ ಮಾಡೋ ಥರ್ಮೋಮೀಟರ್ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ಮೇನ್ ಪರ್ಪಸ್ ಬಂದು ಹ್ಯೂಮನ್ಗೋಸ್ಕರ ಮಾಡಿರೋದೇ ಕ್ಲಿನಿಕಲ್ ಥರ್ಮೋಮೀಟರ್. ಸೊ ಅದ್ರ ರೇಂಜ್ ತಿಳ್ಕೊಂಡಾಯ್ತು, ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಾಯ್ತು, ಸೊ ಹೇಗೆ ಡಿಸ್ಪೋಸ್ ಮಾಡೋದು ಅಂತಲೂ ನೋಡಿದ್ದಾಯಿತು. ಸೊ ಅದ್ರ ಬದಲಾಗಿ ಇವಾಗ ಎಲೆಕ್ಟ್ರಿಕ್ ಥರ್ಮೋಮೀಟರ್ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕ್ಲಿನಿಕಲ್ ಥರ್ಮೋಮೀಟರ್ನ ತಗೊಂಡು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು, ಮಿಲ್ಕ್ ಎಷ್ಟರಲ್ಲಿ ಬಾಯ್ಲ್ ಆಗ್ತಾ ಇದೆ, ಅಥವಾ ಒಂದು ಮೆಟಲ್ದು ಟೆಂಪ್ರೇಚರ್ ಎಷ್ಟಿದೆ ಅದನ್ನ ಮೆಲ್ಟ್ ಮಾಡಾದ್ಮೇಲೆ ಅಂತ ಚೆಕ್ ಮಾಡೋಕ್ಕಾಗುತ್ತಾ? ನೋ. ಅದಕ್ಕೆ ಅಂತಾನೆ ಇರೋದು ನಮಗೆ ಲ್ಯಾಬೋರೇಟರಿ ಥರ್ಮೋಮೀಟರ್. ಸೊ ದಟ್ ಈಸ್ ಯುವರ್ ನೆಕ್ಸ್ಟ್ ಟಾಪಿಕ್.